ಬರುವಾಗ ರಗಣ್ಣ ಭೇಟಿಯಾಗಿದ್ದಮ್ಮ. ಹೌದೇನಣ್ಣ, ಮತ್ತೆ ಕನ್ನ ಕರೆದುಕೊಂಡು ಬರ್ಲಿಲ್ಲ? ಅವನಿಗೆ ಹುಟ್ಟಿದೊಂದಿನಿಂದ ಜೊತೆಯಾಗಿ ಬಂದ ತಮ್ಮ ತಂಗಿಯರಿಗಿಂತ ಇಂದು ಬಂದ ಹಣವೇ ಹೆಚ್ಚಾಗಿ ಹೋಗಿದೆಯಮ್ಮ. ಮನೆಗೆ ಬಾ ಎಂದು ಕರೆದರೆ ಕತ್ತಕ್ಕಿಂತ ಕಡೆಯಾದ ನುಡಿಗಳನ್ನಾಡಿ ಮದವೇರಿದ ಮಂಗನಂತೆ ವರ್ತಿಸಿದ. ಅಣ್ಣ, ಹಿಂದಿನ ಜನ್ಮದಲ್ಲಿ ನಾನು ಯಾವ ಅಣ್ಣ ತಂಗಿಂದ್ರನ್ನ ಅಗಲಿಸ್ತಿದ್ದೀನೋ ಇಲ್ಲೋ, ಇಂದು ಈ ಜನ್ಮದಲ್ಲಿ ರಘು ಅಣ್ಣನ ಪ್ರೀತಿಯಲ್ಲಿ ಬೆಳೆಯುವ ಭಾಗ್ಯವೇ ನನಗಿಲ್ಲ ಅಣ್ಣ, ನನಗಿಲ್ಲ. ದುಃಖದಿಂದ ದುರ್ಮಾನಗೊಳ್ಳದಿರು ತಂಗಿ. ನಮ್ಮ ವಾತ್ಸಲ್ಯಕ್ಕೆ ಕರಗದ ಅವನ ಹೃದಯ ನಿನ್ನ ಕಣ್ಣೀರಿನಿಂದ ಕರಗುತ್ತದೇನಮ್ಮ. ಅದಿರ್ಲಿ, ವಿಜಯನೇನಾದ್ರೂ ಬಂದಿದ್ದೇನಮ್ಮ? ಬಂದಿದ್ದ, ಬಂದು ಹೋದ್ರು. ಏನಾದರೂ ಹೇಳಿದನೆ? ಬಂದಿದ್ದೇನಂತ ಹೇಳಿದ್ರು ಅಷ್ಟೇ. ವಿಜಯನು ತನ್ನಣ್ಣನೊಂದಿಗೆ ನಿನ್ನೊಂದಿಗಿನ ಮದುವೆ ವಿಷಯವನ್ನ ಮಾತನಾಡುತ್ತೇನೆ. ಅವನಣ್ಣ ನಾಗರಾಜ್ ಒಪ್ಪಿದನೋ ಇಲ್ಲವೋ ತಿಳಿಯದ. ಒಂದು ವೇಳೆ ಒಪ್ಪದೇ ಇದ್ರಿ? ವಿಜಯನಿಗಿಂತಲೂ ಮಿಗಿಲಾದವರನಿಗೆ ನನ್ನ ಮುಗ್ಧು ತಂಗಿಯನ್ನ ದಾರಿ ಎರೆಯುವೆ. ಅಣ್ಣ, ಅಂತರಂಗದಲ್ಲಿ ವಿಜಯನ ವರಿಸಿ ಬಹಿರಂಗದಲ್ಲಿ ನನ್ನ ಮತ್ತೊಬ್ಬರ ಜೊತೆ ಬಾಳ್ಬೇಕೇನಲ್ಲ. ಅಷ್ಟ ದಿಕ್ಪಾಲಕರ ಸಾಕ್ಷಿಯಾಗಿಯೂ ನಾನು ವಿಜಯ್ ಒಬ್ಬರಿಗೊಬ್ರು ಪ್ರೀತಿಸ್ತಾ ಇದ್ದೇವೆ. ನಾಳೆ ವಿಜಯನನ್ನ ನಾಗರಾಜ್ ಒಪ್ಪದೆ ಹೋದರೆ ಏನಮ್ಮ? ನಾನೇ ಮದುವೆಯನ್ನ ಮಾಡಿಕೊಡೋಣ ಎಂದರೆ ಕೈಯಲ್ಲಿ ಬಿಡಿಗಾಸು ಇಲ್ಲ. ಅಂದ್ರೆ ನನ್ನ ಹಣವಿಲ್ಲವೆಂದ್ರೆ ಮದುವೆ ನಡೆಯೋದಿಲ್ವೇ? ಅದೇಗಮ್ಮ ಸಾಧ್ಯ? ಈ ಕಾಲದಲ್ಲಿ ಹಣವಿಲ್ಲದೆ ಎಣಕ್ಕೂ ಸ್ಮಶಾನದಲ್ಲಿ ಸ್ಥಾನ ಸಿಗುವುದಿಲ್ಲವೆಂದಾಗ ಸಾವಿರಾರು ಜನರು ಬಂದು ಆರೈಸಿ ತಿಂದುಂಡೋಗುವ ಒಂದು ಮಂಗಳ ಕಾರ್ಯಕ್ಕೆ ಹಣವಿಲ್ಲದಿದ್ದರೆ ಹೇ ಲಕ್ಷ್ಮಿ, ಒಂದಾದ ಮುಗ್ಧ ಮನಗಳೆರಡರ ಮಧ್ಯದಲ್ಲಿ ಅಳುಗಾಡದೆ ಕುಳಿತಿರುವೆ ಏಕೆ ತಾಯಿ? ನಿನಗೆ ದಯೆ ಇಲ್ಲವೇ? ಸಿರಿವಂತರ ಭವ್ಯ ಗದ್ದುಗೆಯಲ್ಲಿ ಪೂಜೆ ಪುನಸ್ಕಾರ ಪಕ್ಷ ಭೋಜಾದಿಗಳ ಎಡೆಯನ್ನು ಪಡೆಯುತ್ತ ಪೋಡಿಸುವ ನಿನಗೆ ಈ ನಿಷ್ಕಪಟಿಗಳ ನಿಸ್ವಾರ್ಥ ಮರೆಯನ್ನ ಕೇಳುವಷ್ಟಾದರೂ ವೇಳೆಯಲ್ಲಿದೆ. ಮನುಜ ಸಮಾಜದಲ್ಲಿ ವರ್ಗ ಭೇದವನ್ನ ಹುಟ್ಟಿಸಿದ ನಿನ್ನಂತ ದೇವತೆ ಇದ್ದರೆಷ್ಟು ಬಿಟ್ಟರೆಷ್ಟು ಈ ಸಮಾಜದಿಂದ ಲಕ್ಷ್ಮಿಯನ್ನು ಹೇಗೆ ಮನೆಗಿತ್ತಿರುವೆ ಚಂದ್ರು? ಈಗ ನಿನ್ನ ಮನೆ ಅಂಗಳದಲ್ಲಿ ಆಗಮಿಸಿದ್ದಾಳೆ. ಯಾರು? ನಾಗರಾಜರೇ, ನಮಸ್ಕಾರ. ಕಮಳಿ ಅಂತನತ್ತ ಇರಲಿ ಬಿಡು ಚಂದ್ರು. ತಾವು ಈ ಬಡವನ ಮನೆಗೆ ಆಗಮಿಸಿದ ಕಾರಣ ತಿಳಿಯಬಹುದೇ? ಅವಶ್ಯವಾಗಿ. ತಾವು ಈ ವಿಷಯ ಮಾತನಾಡಲೆಂದೇ ನಾವು ಬಂದಿದ್ದು. ಈಗ ಯೋಗ್ಯತೆ ಇಷ್ಟಾದಗಳನ್ನು ಅರಿಯಬೇಡವೇ? ಏನು? ನಾನು ನಿಮ್ಮ ಬೀಗನೆ ನಂಬಲೇ ಆಗುತ್ತಿಲ್ಲವಲ್ಲ. ಅಂತೂ ತಾವು ದೊಡ್ಡ ಮನಸ್ಸು ಮಾಡಿ ಈ ಮದುವೆಗೆ ಒಪ್ಪಿದ್ದೆ. ಇಷ್ಟಾದರೂ ತಿಳಿದವರು ತಾವುಗಳೇ ಒಪ್ಪಿದ್ದೇ ನಮ್ಮಗಳ ಭಾಗ್ಯ. ದೊಡ್ಡವರ ಮನೆಯಲ್ಲಿ ದೊಡ್ಡ ಮನವಿರುತ್ತದೆಂಬುದನ್ನ ನಾನು ನಿಮ್ಮಿಂದ ಹರಿತೆ. ಹಾಗಾದರೆ ವಿಜಯನ ಮದುವೆಯ ದಿನವನ್ನ ಎಂದು ನಿರ್ಧರಿಸಿದ್ರಿ? ಮನಸ್ಸಿಗೆ ಬಂದಾಕ್ಷಣ, ಮುಹೂರ್ತ ಕೂಡಿದಾಕ್ಷಣ. ನಾಗರಾಜರೇ, ಈ ವಿಷಯ ತಿಳಿದಾಗಿನಿಂದ ನನ್ನ ಮನಸ್ಸು ಹರುಷದ ಹೊರಲಾಗಿದೆ. ಇಂತಹ ಸಂತೋಷದ ಸಂದರ್ಭದಲ್ಲಿ ಸ್ವಲ್ಪ ಸಿಹಿಯನ್ನಾದರೂ ಕೊಡೋಣವೆಂದರೆ ಮನೆಯಲ್ಲಿ ಸಕ್ಕರೆ ಇಲ್ಲ, ಕೈಯಲ್ಲಿ ಬಿಡಿಗಾಸು ಇಲ್ಲ. ದಯವಿಟ್ಟು ಕ್ಷಮಿಸಿ. ಅಧಿಕಾರಿಗಳೇ, ಕೈಯಲ್ಲಿ ಕಾಸಿಲ್ಲದರೂ ಅಗಪ್ಪ ಶ್ರೀಮಂತ ನಗರಕ್ಕೆ ಹರಿಯಲು ಯೋಚಿಸಿದ್ದೀರಾ? ರಾಜ ರಕ್ತದ ಹರಿಯ ವಿಜಯನಲ್ಲಿ, ನೀಚ ರಕ್ತದ ಈ ಹೆಣ್ಣಲ್ಲಿ. ನಾಗರಾಜ್, ಇದೇನು ನಿಮ್ಮ ವರ್ತನೆಯ ಅರ್ಥವಾಗುತ್ತಿಲ್ಲವಲ್ಲ? ನಾ ಬಂದಿದ್ದು ಮದುವೆ ಅರ್ಥ ಹೇಳೋದಕ್ಕಲ್ಲ, ಈ ಮದುವೆ ಇಲ್ಲಿಗೆ ನಿಲ್ಲಿಸಲು. ಅಂದರೆ ನಿಮಗೆ ಈ ಮದುವೆ ಇಷ್ಟ ಇಲ್ಲವೇ? ಕುಬೇರನ ರಥಕ್ಕೆ ಬಡ ಬಂಡಿಯನ್ನು ಚಕ್ರ ಜೋಡಿಸಿದರೆ ಅದು ಸರಿಯಾಗಿ ಚಲಿಸಿದೆ. ಇಂಥ ಹುಚ್ಚು ಮನದ ಮಂದಿರವನ್ನು ಕಟ್ಟರೆ ನಿನ್ನಂತಷ್ಟಿಗೆ ಒಬ್ಬ ಭಿಕ್ಷಕನನ್ನು ಹುಡುಕೋ. ಹೇಳಿ ನಾಗರಾಜ್, ದಯವಿಟ್ಟು ಹಾಗೆಲ್ಲ ಬೇಡಿ. ಒಂದಾದ ಮುಗ್ಧ ಮನಗಳೆರಡರ ಮಂಕಿಗಳ ಕಾರ್ಯವನ್ನು ನಡೆಸಿಕೊಡಿ. ಬೇಕಾದರೆ ನಾ ಸಾಯೋವರೆಗೂ ನಿಮ್ಮ
ಸರಿಯಾಗಿ ಹೇಳಿದೆ ನೀನು. ಸೇವಕನಾಗಲು ತಕ್ಕವನು ನೀನು. ಹಾಳಾಗಬೇಕಾದ ನಿನ್ನ ತಂಗಿ ಆಳುಗಳಾಗಲು ಸಾಧ್ಯವೇ? ಇರಲಿ, ವಿಜಯನೊಂದಿಗೆ ಪ್ರೇಮದ ನಾಟಕವನ್ನು ಚಕ್ಕವನ್ನು ಆಡಿದ್ದು ನಿನ್ನ ತಂಗಿಯ ಬೆಲೆ ಎಷ್ಟಂತ ಹೇಳಿಬಿಡು. ಬಂದಷ್ಟು ತೆಗೆದುಕೋ. ಊರಿಗೆ ಬೆಲೆ ಕಟ್ಟಬಲ್ಲ ನಿನ್ನಂತ ಕಟಕರಿಗೆ ಗೊತ್ತು ಪ್ರೇಮದ ಬೆಲೆ. ಕಟ್ಟ ಬೆಲೆ ಬೆಳಗಬಲ್ಲ ಈ ಕ್ಷಣದ ಜ್ಯೋತಿ ರೂಪದಲ್ಲಿ ನಿನ್ನ ಸರ್ವ ಸಂಪತ್ತಿಗಿಂತಲೂ ಹೆಚ್ಚು ಬೆಲೆಯುಳ್ಳವಳು. ಗುಣದಲ್ಲಿ ಚಿನ್ನ, ರೂಪದಲ್ಲಿ ರಾಣಿ. ನನ್ನ ತಮ್ಮನು ಸೂಳೆ ಆಗಲು ಯೋಗ್ಯತೆ ಇಲ್ಲದವಳ ರಾಣಿಯೇ? ಮುಚ್ಚ ಬಾಯಿನ ನಾಯಿ, ಹುಚ್ಚು ಬಾಯಿ ಬಿಟ್ಟೆ. ಮನೆಗೆ ಬಂದವರಿಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬಾಯಿಗೆ ಬಂದ ಹಾಗೆ ಬಗಳ್ವೇನೋ ನೀಚ. ಹುಚ್ಚು ಬಾಯಿ ತುತ್ತ ಎಣ್ಣೆ. ನಿನ್ನಂತ ಹತ್ತಿ ಮೀರಿದ ಎಣ್ಣೆಗೆ ಹತ್ತಿಗೆ ಸ್ಥಾನ ಕೊಡಲು ನನ್ನ ಮನೆಯ ಮಸಾನವಲ್ಲ. ಮಸಾನಕ್ಕೆ ಕಳಿಸಿಕೊಡಲು ನನ್ನ ತಂಗಿಯರು ಶವವಲ್ಲ. ಹೆಚ್ಚಿಗೆ ಉಚ್ಚರಿಸಿ ರೊಚ್ಚಿ ಕಪ್ಪಿಸುವ ಮುನ್ನ ಮನೆಯಲ್ಲಿ ಕಿತ್ತಿಗೂ ಗತಿಯಿಲ್ಲ, ರೊಚ್ಚಿಗೆಯನ್ನು ಕಡಿಮೆಲ್ಲ. ಚಂದ್ರ ಜಾಣತನದಿಂದ ವರ್ತಿಸಿದರೆ 5 ಲಕ್ಷ ರೂಪಾಯಿ ಪಟ್ಟ ಬಿಡುತ್ತೇನೆ. ಯಾವುದಾದ್ರೂ ಪಟ್ಟಣದಲ್ಲಿ ಹೋಗಿ ಸುಖವಾಗಿ ಜೀವನ ಸಾಗಿಸಬಹುದು. ಚಾಂಡಾಲ, ಧನದಾಸೆಗೆ ಬಿದ್ದು ನನ್ನ ತಂಗಿಯ ಪವಿತ್ರ ಪ್ರೇಮವನ್ನು ಬಲಿ ಕೊಡುವೆನೆಂದು ತಿಳಿ